ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 7. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 16ನೇ ಪ್ರಶ್ನೆ ಸಂಖ್ಯೆ. ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? 1 ಅಂಕದ ಪ್ರಶ್ನೆ. ಇಲ್ಲಿ ಗೊತ್ತು, ಪ್ರತ್ಯಾಮ್ಲ ಯಾವಾಗಲೂ ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಲಿಟ್ಮಸ್ಗೆ ಬದಲಾಯಿಸುತ್ತೆ. ಈಗ ಅವ್ರೇನ್ ಹೇಳ್ತಿದ್ದಾರೆ, ನೀಲಿ ಲಿಟ್ಮಸ್ ಕಾಗದವನ್ನೇ ಕೊಡ್ತಿದ್ದಾರೆ ನಿಮ್ ಕೈಗೆ. ಈಗ ಇದನ್ನ ನೀಲಿ ಲಿಟ್ಮಸ್ ಕಾಗದವನ್ನ ಉಪಯೋಗಿಸಿಕೊಂಡು ಕೊಟ್ಟಿರುವಂತಹ ವಸ್ತು ಪ್ರತ್ಯಾಮ್ಲ ಅಂತ ನೀವು ಹೇಗೆ ಪತ್ತೆ ಹಚ್ತೀರಿ ಅಂತ ಕೇಳ್ತಿದ್ದಾರೆ. ನಮ್ಗೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ನೀಲಿ ಲಿಟ್ಮಸ್ ಅಲ್ಲ, ಆದ್ರೆ ಕೆಂಪು ಲಿಟ್ಮಸ್ ಕಾಗದ ಬೇಕು. ಅವ್ರು ನಮ್ಗೆ ನೀಲಿ ಲಿಟ್ಮಸ್ ಮಾತ್ರ ಕೊಟ್ಟಾಗ ನೀವೇನ್ ಮಾಡ್ಬೇಕು? ಅವ್ರ ಹತ್ರ ಆಮ್ಲ ಕೊಡೋಕ್ ಹೇಳ್ಬೇಕು. ಆಮ್ಲ ತಗೊಂಡು ನೀಲಿ ಲಿಟ್ಮಸ್ಗೆ ಆಮ್ಲವನ್ನ ತಾಗಿಸಿದ್ರೆ ಏನಾಗ್ತದೆ? ಆಮ್ಲವನ್ನ ಹಚ್ಚಿದ್ರೆ ಅದು ಕೆಂಪಾಗಿ ಬದಲಾಗುತ್ತೆ. ಈಗ ನಮ್ಮ ಹತ್ರ ಕೆಂಪು ಲಿಟ್ಮಸ್ ಬಂತ. ಆ ಕೆಂಪು ಲಿಟ್ಮಸ್ ಅನ್ನ ಏನ್ ಮಾಡ್ಬೇಕು? ಪ್ರತ್ಯಾಮ್ಲವನ್ನ ಪತ್ತೆ ಹಚ್ಚಲಿಕ್ಕೆ ಉಪಯೋಗಿಸಿಕೊಳ್ಳಬಹುದು. ಹಾಗಾಗಿ ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ನಂತರ ಇದನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅದು ಪುನಃ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಮೊದಲು ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನ ಆಮ್ಲದ ಸಹಾಯದಿಂದ ಕೆಂಪು ಬಣ್ಣಕ್ಕೆ ಬದಲಾಯಿಸಿಕೊಂಡು ಕೆಂಪು ಲಿಟ್ಮಸ್ ಅನ್ನ ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಥ್ಯಾಂಕ್ ಯು.